ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ತಮ್ಲೈನ್ ನೋಡಿದರೆ ಅರ್ಥ ಆಗಿರ್ಬೋದು. ಸೊ ಐ ಆಮ್ ಬ್ಯಾಕ್ ವಿತ್ ಜಾಬ್ ಅಪ್ಡೇಟ್ಸ್. ಸೊ ನಾನು ಯಾವುದೇ ರೀತಿ ಅಶ್ಯೂರೆನ್ಸ್ ಕೊಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಎವ್ರಿ ಡೇ ಕೊಡ್ತೀನಿ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ನಾನು ಅದೇ ಥರ ಅಪ್ಡೇಟ್ ಕೊಟ್ಟಿದ್ದೆ. ಜಾಬ್ ಅಪ್ಡೇಟ್ಸ್ ಬರ್ತಿದೆ, ಬಟ್ ನನಗೆ ಟೈಮ್ ಆಗ್ತಾಯಿಲ್ಲ ಅಪ್ಡೇಟ್ಸ್ ಕೊಡೋಕ್ಕೆ. ಅದೊಂದೇ ಪ್ರಾಬ್ಲಮ್ ಆಗಿದ್ದು. ಬಟ್ ಇವಾಗ ಫ್ರೀ ಇದೆ, ಅದಕ್ಕೋಸ್ಕರ ಲೆಟ್ಸ್ ಗಿವ್ ಜಾಬ್ ಅಪ್ಡೇಟ್ಸ್. ಮತ್ತು ತುಂಬ ಜನ ಪಿಂಗ್ ಮಾಡ್ತಿದ್ರಿ ನನಗೆ ವರ್ಕ್ ಫ್ರಮ್ ಹೋಮ್ ಇದೆಯಾ ಅಂತ. ಸೊ ವರ್ಕ್ ಫ್ರಮ್ ಹೋಮ್ ಇವಾಗ ಸದ್ಯಕ್ಕೆ ಯಾರೂ ಹೈರ್ ಮಾಡ್ತಾಯಿಲ್ಲ, ಆಲ್ಮೋಸ್ಟ್ ಎಲ್ಲ ವರ್ಕ್ ಫ್ರಮ್ ಆಫೀಸೇ. ಸೊ ಬಟ್ ಏನಂತ ಅಂದರೆ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಲೈಕ್ ಯಾರ್ಯಾರು ಪಾರ್ಟ್ ಟೈಮ್ ಇನ್ಕಮ್ ನೋಡ್ತಾರವರು, ಇಲ್ಲ ಎಕ್ಸ್ಟ್ರಾ ಇನ್ಕಮ್ ನೋಡ್ತಾರವರು, ಇಲ್ಲ ಅಂದರೆ ನಂಗೆ ವರ್ಕ್ ಫ್ರಮ್ ಹೋಮ್ ಬೇಕು ಈ ಥರ ನೋಡ್ತಾರವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ಅದು ಸ್ವಲ್ಪ ಇನ್ ಡೀಟೇಲಾಗಿ ಲೈಕ್ ರಿಸರ್ಚ್ ನಡೀತಿದೆ. ಬಟ್ ಮೇ ಬಿ ಇನ್ ನೆಕ್ಸ್ಟ್ ಅಪ್ ಟು ಅರೌಂಡ್ 1-2 ಡೇಸಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಆಲ್ಮೋಸ್ಟ್ ವಿತಿನ್ ಮಂಡೇ ನಾನು ಅಪ್ಡೇಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದು ಲೈಕ್ ತುಂಬ ವರ್ತ್ ಇದೆ, ಬಿಕಾಸ್ ಅದು ನಾನು ಮಾಡೋಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ರೆಗ್ಯುಲರಾಗಿ ಅದು ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋಂಗೆ ನಾನು ಫುಲ್ ಟೈಮ್ ಇದ್ದೀನಿ, ಅದಕ್ಕೋಸ್ಕರ. ಸೊ ಇವಾಗ ವರ್ಕ್ ಫ್ರಮ್ ಆಫೀಸ್ ಇಂಡಿಯಾ ಮತ್ತು ಔಟ್ಸೈಡ್ ಕಂಟ್ರಿದು ಅಪ್ಡೇಟ್ ಕೊಡ್ತಿದ್ದೀನಿ, ಅದು ದುಬೈಯಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ಯಾರೆಲ್ಲ ಔಟ್ ಆಫ್ ಕಂಟ್ರಿ ಮೂವ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಒಂದ್ಸತಿ ಚೆಕ್ ಮಾಡಿ, ಯಾಕೆಂದರೆ ವೀಸಾ ಎಲ್ಲ ಕಂಪನಿಯವರೇ ಪ್ರೊವೈಡ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ. ಸೊ ಫಸ್ಟ್ ಬಂದುಬಿಟ್ಟು ಇಂಡಿಯಾದಲ್ಲೇ ಹೈರಿಂಗ್ ಆಗ್ತಿರೋದು. ಇದು ಬಂದುಬಿಟ್ಟು ಬರೀ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ. ತುಂಬ ಎಜುಕೇಷನ್ ಆಗಿರಲ್ಲ, ಬಟ್ ಸ್ಟಿಲ್ ನನಗೆ ಜಾಬ್ ಹುಡುಕ್ತಾ ಇದ್ದೀನಿ, SSLC ಕಂಪ್ಲೀಟ್ ಆಗಿದೆ ಅಷ್ಟೇ ಅಂತ ಅನ್ನೋರಿಗೆ, ಇನ್ಸ್ಟೆಡ್ ಆಫ್ ಗಾರ್ಮೆಂಟ್ಸಲ್ಲೆಲ್ಲ ವರ್ಕ್ ಮಾಡೋ ಬದಲು ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ವರ್ಕ್ ಮಾಡಿದ್ರೆ ನಿಮಗೆ ಫ್ಯೂಚರ್ ಕರಿಯರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಅಪ್ಡೇಟ್ ಕೊಡ್ತಿರೋದು. ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ ಫ್ಯೂಚರಲ್ಲಿ ದೊಡ್ಡ ದೊಡ್ಡ ಕಂಪ್ನೀಸ್ಗೆ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ. ಅದಕ್ಕೋಸ್ಕರನೇ ಫೀಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ. ಲೊಕೇಶನ್ ಬಂದುಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ. 2 ವೇ ಕ್ಯಾಬು ಅವರೇ ಕೊಡ್ತಾರೆ, ಫುಡ್ಡು ಅವರೇ ಕೊಡ್ತಾರೆ, ರೂಮ್ ಫೆಸಿಲಿಟೀಸ್ ಕೂಡ ಅವರೇ ಕೊಡ್ತಿದ್ದಾರೆ. ಸೊ 2 ವೇ ಕ್ಯಾಬ್, ಫುಡ್, ಕಂಪ್ಲೀಟ್ ಅಕೊಮೊಡೇಷನ್ ಮತ್ತು TADA ಎಲ್ಲದನ್ನು ಕಂಪನಿಯೇ ಬೇರ್ ಮಾಡುತ್ತೆ. ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ಸ್ ಕಂಪನಿ ರಿಲೇಟೆಡ್ಡು, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ನಿಮಗೆ ಸ್ಯಾಲ್ರಿ ಅರೌಂಡ್ 15,000 to 18,000 ತನಕ ಸಿಗ್ಬೋದು, ಯಾಕೆಂದರೆ ಶಿಫ್ಟ್ ಅಲೋವೆನ್ಸಸ್ಸು, ಅಟೆಂಡೆನ್ಸ್ ಬೋನಸ್ಸು ಎಲ್ಲ ಇದೆ. ಬಟ್ ESI PF ಎಲ್ಲ ಡಿಡಕ್ಟ್ ಆಗುತ್ತೆ. ಎಜುಕೇಷನ್ ಬಂದುಬಿಟ್ಟು SSLC ITI ಮಾಡಿರೋರು, BE BTech ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್. BE BTech ಈ ಥರ ಸ್ಯಾಲ್ರಿ ಅವ್ರಿಗೆ ಹೋಗೋದು ಇಲ್ಲ, ಬಟ್ ಸ್ಟಿಲ್ ಅವ್ರು ಮೆನ್ಷನ್ ಮಾಡಿದ್ದಾರೆ ದೇ ಆರ್ ನಾಟ್ ಅಲೌಡ್ ಅಂತ ಅಂದ್ಬಿಟ್ಟು. ಮತ್ತು ಅಪ್ ಟು ಮ್ಯಾಕ್ಸ್ 30 ಇಯರ್ಸ್ ತನಕ ಅಷ್ಟೇ ಏಜ್ ಲಿಮಿಟ್, ಸ್ಟಾರ್ಟಿಂಗ್ ಫ್ರಮ್ 18 ಇಯರ್ಸ್. ಮತ್ತು ರಿಲೋಕೇಟ್ ಆಗೋಕ್ಕೆ ಯಾರು ಇಂಟ್ರೆಸ್ಟ್ ಇದೆ ಬ್ಯಾಂಗ್ಳೂರಲ್ಲಿ ಅವ್ರು ಮಾತ್ರ ಅಪ್ಲೈ ಮಾಡಿ. ಮತ್ತು ಇಂಗ್ಲೀಷ್ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಬರಬೇಕು, ಲೈಕ್ ಫ್ಲೂಯೆನ್ಸಿ ಇಲ್ಲ, ಅಟ್ಲೀಸ್ಟ್ ಬೇಸಿಕ್ ಇಂಗ್ಲೀಷ್ ಬರೋರು ಕೂಡ ಅಪ್ಲೈ ಮಾಡ್ಬೋದು. ನಾನು ಡೀಟೇಲ್ಸ್ ಅವ್ರದ್ದು ನಂಬರು, ನೇಮ್ ಎಲ್ಲ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಮತ್ತು ಲಾಸ್ಟಲ್ಲಿ ಇಮೇಜ್ ಕೂಡ ಪೇಸ್ಟ್ ಮಾಡಿರ್ತೀನಿ. ಒಂದ್ಸತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಬ್ಬರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇದೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಸೆಕೆಂಡ್ ಜಾಬ್ ಅಪ್ಡೇಟ್ ಬಂದುಬಿಟ್ಟು ವೀಸಾ ಸರ್ವೀಸ್ ಕಂಪನಿಗೆ, ಅಂದರೆ ವೀಸಾ ಮಾಡಿಕೊಡ್ತಾರಲ್ಲ ಆ ಥರ ಕಂಪನಿಗೆ, ದುಬೈಯಲ್ಲಿ ಇದು. ಸೊ ಫೀಮೇಲ್ ಮೇಲ್ ಇಬ್ಬರಿಗೂ ಇದೆ. ಮೇಲಿಗೆ ಸೇಲ್ಸ್, ಔಟ್ಡೋರ್ ಸೇಲ್ಸ್ ಅಂದರೆ ಫೀಲ್ಡ್ ಸೇಲ್ಸ್, ಫೀಮೇಲಿಗೆ ಕನ್ಸಲ್ಟೆಂಟ್ ಅಂದರೆ ಅದು ಇನ್ಸೈಡ್ ಆಫೀಸ್ ವರ್ಕೇ ಇರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 2,000 AED ಟು 2,500 AED ಇದೆ. ಸೊ ಆ್ಯಸ್ ಪರ್ ಇಂಡಿಯನ್ ಕರೆನ್ಸಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಸೊ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ನಿಮಗೆ 145,000 to 60,000 ತನಕ ಸಿಗ್ಬೋದು ಪರ್ ಮಂತ್. ಫ್ರೆಷರ್ಸ್ ಕೂಡ ಓಕೆ. ಮತ್ತು ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಲ್ಲ ಅವರೇ ಬೇರ್ ಮಾಡ್ತಾರೆ. ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಂದರೆ ಇದು ಬರೀ ಮೇಲ್ ಕ್ಯಾಂಡಿಡೇಟ್ಸ್ಗೆ, ಯಾಕೆಂದರೆ ಅವ್ರಿಗೆ ಫೀಲ್ಡ್ ಸೇಲ್ಸ್, ಅದಕ್ಕೋಸ್ಕರ. ಸೊ ಯಾವ್ಯಾವ ಕಂಟ್ರಿ ಅವ್ರನ್ನ ಹೈರ್ ಮಾಡ್ತಾ ಇದ್ದಾರೆ ಅಂದರೆ ಇಂಡಿಯಾ, ಪಾಕಿಸ್ತಾನ್, ನೇಪಾಳ್ 3 ಕಂಟ್ರಿ ಅವ್ರನ್ನ. ಮತ್ತು ವೀಸಾ ಅವರೇ ಪ್ರೊವೈಡ್ ಮಾಡ್ತಾರೆ. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಬಂದರೂ ಓಕೆ, ಐದರ್ ಇಂಗ್ಲೀಷ್ ಆರ್ ಹಿಂದಿ ಆರ್ ಮಲಯಾಳಂ ಆರ್ ಪಂಜಾಬಿ, ಈ 4ರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಬಂದರೂ ಓಕೆ, ಅವ್ರು ಹೈರ್ ಮಾಡ್ಕೋತಿದ್ದಾರೆ. ಅವ್ರದ್ದು ಡೈರೆಕ್ಟ್ ಕಂಪನಿ ನಂಬರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ, ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಇದು ಕೂಡ ದುಬೈಗೇನೆ, ಹೆಲ್ತ್ ಕೇರ್ ಕಂಪನಿಗಿದು. ಫೀಮೇಲ್ ಮೇಲ್ ಅಂತ ಏನು ಮೆನ್ಷನ್ ಮಾಡಿಲ್ಲ, ಸೊ ಬೋತ್ ಆಲ್ಸೋ ಫೈನ್. ಹೆಲ್ತ್ ಕೇರ್ ಕಂಪನಿಗೆ ಸೂಪರ್ವೈಸರ್ ಮತ್ತು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಬೇಕಾಗಿದ್ದಾರೆ. 5 to 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದು. ಸೊ ಇಟ್ಸ್ ನಾಟ್ ಫಾರ್ ಫ್ರೆಷರ್ಸ್, ಬರೀ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ.
ಸೊ ಲಾಸ್ಟ್ ಅಪ್ಡೇಟ್ ಬಂದುಬಿಟ್ಟು ಮೈಸೂರಲ್ಲಿ ತುಂಬ ಜನ ಪಾರ್ಟ್ ಟೈಮಿಗೆ ನನಗೆ ಪಿಂಗ್ ಮಾಡಿದ್ರಿ, ಅದು ಇನ್ಸ್ಟಾದಲ್ಲಿ ಮತ್ತು ನನ್ನದು ಅಫಿಷಿಯಲ್ ನಂಬರ್ಸ್ಗೆಲ್ಲದೂ. ಸೊ ಪಾರ್ಟ್ ಟೈಮ್ ವೇಕೆನ್ಸಿ ಇದೆ ಮೈಸೂರಲ್ಲಿ, ಡಿಸ್ಟ್ರಿಬ್ಯೂಷನ್ ಕಂಪನಿ, ಲೊಕೇಶನ್ ಬಂದು NR ಮಹಲ್ ಮೈಸೂರಲ್ಲಿ. ಸೊ ಟೈಮಿಂಗ್ಸ್ ಬಂದುಬಿಟ್ಟು ಐದರ್ ಈವ್ನಿಂಗ್ 4 o'clock 8 o'clock ತನಕ 4 hours, ಇಲ್ಲ ಮಾರ್ನಿಂಗ್ 9:30 ಆಫ್ಟರ್ನೂನ್ 2:30 ತನಕ. ಎರಡರಲ್ಲಿ ಯಾವುದಾದ್ರೂ ಒಂದು ಟೈಮಿಂಗ್ಸ್ ಓಕೆ. ಸೊ ಏನು ಕೆಲಸ ಅಂತಂದರೆ ಡೆಲಿವರಿ ಅಂತ ಒಂದು ಕೊರಿಯರ್ದು ಕಂಪನಿ ಇದೆಯಲ್ವ, ಅದೇ ಕಂಪನಿಗೆ ಐಟಮ್ ಪಿಕ್ಕಿಂಗು, ಕಲೆಕ್ಷನ್ನು, ಪೇಮೆಂಟ್ ಕಲೆಕ್ಷನ್ನು, ಈ ಥರ ಫೀಲ್ಡ್ ವರ್ಕ್ ಸ್ವಲ್ಪ ಇರುತ್ತೆ ಮತ್ತು ಆಫೀಸ್ ವರ್ಕು. ಯಾರ್ಯಾರು 12 hours ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ ಇನ್ಸೆಂಟಿವ್ಸು ಮತ್ತು ಅವ್ರಿಗೆ ಅಲ್ಲೇ ಸ್ಟೇ ಮಾಡೋಕ್ಕೆ ಎಲ್ಲ ಆಪರ್ಚುನಿಟೀಸು ಇದೆ. 12 hours ವರ್ಕ್ ಮಾಡೋರಿಗೆ, ಪಾರ್ಟ್ ಟೈಮ್ ವರ್ಕ್ ಮಾಡೋರಿಗೂ ಕೂಡ ಇದು ಆಪ್ಷನ್ ಇದೆ. ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರೇ ಪ್ರೊವೈಡ್ ಮಾಡಿದ್ದಾರೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೂಡ ಚೆಕ್ಔಟ್ ಮಾಡಿ. ಯಾರೆಲ್ಲ ಜಾಬ್ ನೋಡ್ತಿದ್ದಾರೆ ಅವರೆಲ್ಲ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಪಿಂಗ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಪಾರ್ಟ್ ಟೈಮ್ ಆಗಲಿ ಇಲ್ಲಾಂದರೆ ಎಕ್ಸ್ಟ್ರಾ ಇನ್ಕಮ್ ಆಗಲಿ ನಾನು ಏನು ಹೇಳಿದೆ ಅದನ್ನು ವಿತಿನ್ ನೆಕ್ಸ್ಟ್ 2 days ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಗೌರ್ನಮೆಂಟ್ ರಿಲೇಟೆಡ್ ವೆಬ್ಸೈಟ್ ಆಗಿರೋದ್ರಿಂದ ಸ್ಟಿಲ್ ವಿ ಆರ್ ಅಂಡರ್ ರಿಸರ್ಚ್, ಬಿಕಾಸ್ ಯಾರಿಗೂ ಚೀಟ್ ಆಗಬಾರ್ದು ಮತ್ತು ಯಾರು ಕೂಡ ಈ ಥರ ಜಾಬ್ ತೊಗೊಂಡೆ ನಂಗೆ ಲಾಸ್ ಆಯಿತು ಅಂತ ಎಲ್ಲ ಹೇಳಬಾರ್ದು. ಅದಕ್ಕೋಸ್ಕರನೇ ಸೊ ಐ ವಿಲ್ ಅಪ್ಡೇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.